ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ನೂತನ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಕುಕ್ ಮಾಡ್ತಾ ಇರೋದು ಎಗ್ ಸ್ಯಾಂಡ್ವಿಚ್. ಸೊ ಬನ್ನಿ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಈಗ ಒಂದು ಬೌಲಲ್ಲಿ 1.5 ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಫ್ರೈ ಆದಮೇಲೆ ಸ್ವೀಟ್ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ ಒಂದು ಪೂರ್ತಿ ಜೋಳನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ. ಇಷ್ಟು ಕ್ವಾಲಿಟಿಯಲ್ಲಿ ಫ್ರೈ ಆದರೆ ಸಾಕು. ಸೊ ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಸೊ ಇದು ಗ್ರೀನ್ ಚಟ್ನಿ. ನೆಕ್ಸ್ಟ್ ನಾವು ಫ್ರೈ ಮಾಡ್ಕೊಂಡಿರೋಂಥ ಸ್ವೀಟ್ ಕಾರ್ನ್ ಮತ್ತು ಈರುಳ್ಳಿಗೆ ಮಯೋನೀಸ್ ಹಾಕ್ಕೊತಾ ಇದ್ದೀನಿ. ಮಯೋನೀಸ್ ನಾನು ಅಳತೆ ಏನೂ ಇಲ್ಲ, ಬೇಕಾದರೆ 2 ಸ್ಪೂನ್ ಹಾಕ್ಕೋಬೋದು. ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ. ಸೊ ಇದು ತುಂಬ ಸ್ವೀಟ್ ಅನಿಸ್ಬಾರ್ದು ಅಂತ ಸ್ವಲ್ಪ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಸ್ಯಾಂಡ್ವಿಚ್ ಬ್ರೆಡ್ಡನ್ನೇ ಬರುತ್ತೆ, ಅದನ್ನು ತೊಗೋಬೋದು. ಇಲ್ಲಾಂದರೆ ನೀವು ಬ್ರೌನ್ ಬ್ರೆಡ್ ಕೂಡ ತೊಗೋಬೋದು, ಇಲ್ಲ ನಾರ್ಮಲ್ ಬ್ರೆಡ್ ಕೂಡ ತೊಗೋಬೋದು, ಯಾವುದಾದ್ರೂ ಓಕೆ. ಸೊ ಈಗ ನಾವು ಬ್ರೆಡ್ ಮೇಲೆ ಗ್ರೀನ್ ಚಟ್ನಿನ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಟ್ನಿನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಕಲಸಿಟ್ಟಿರುವಂಥ ಸ್ವೀಟ್ ಕಾರ್ನ್, ಈರುಳ್ಳಿ ಮತ್ತು ಮಯೋನೀಸ್ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಚೀಸ್ ಸ್ಲೈಸ್ ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಟಾಪಿಂಗ್ಸ್ ಕೂಡ. ಸೊ ಇಲ್ಲಿ ಪ್ಯಾನ್ ಮೇಲೆ ನಾನು ಬೆಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಬ್ರೆಡ್ನ. ನಂತರ ಬ್ರೆಡ್ ಮತ್ತು ಸ್ಯಾಂಡ್ವಿಚ್ಗೆ ಚೀಸ್ ಎಲ್ಲ ಹಾಕಿ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಪ್ಯಾನ್ ಮೇಲೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸ್ಯಾಂಡ್ವಿಚ್ ರೆಡಿ. ನೀವು ನೋಡ್ಬೋದು ಎಷ್ಟು ಚೀಸ್ ಎಲ್ಲ ಮೆಲ್ಟಾಗಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ಸ್ಯಾಂಡ್ವಿಚ್ ರೆಡಿ. ಓಕೆ ಫ್ಯಾಮ್, ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಫುಲ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.